ಹಾಯ್ ಫ್ರೆಂಡ್ಸ್, ನಿಮ್ಗೊಂದು ವಿಷಯ ಹೇಳಬೇಕು. ಏನಂದರೆ, ಹೋದ ವರ್ಷದಿಂದನೇ ಜೇನು ಕೃಷಿ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ಹೋದ ವರ್ಷವೂ ಟ್ರೈನಿಂಗ್ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಟ್ರೈನಿಂಗ್ ನಾನು ಫೋನ್ ಮಾಡೋ ಟೈಮಲ್ಲಿ ಟ್ರೈನಿಂಗ್ ಡೇಟೇ ಮುಗಿದೋಗಿತ್ತು. ಈ ವರ್ಷ ಕಾಲ್ ಮಾಡಿದೆ, ಆದರೆ ನಮ್ಮ ಸೈಡ್ ಇದು ನಮ್ಮ ತಾಲೂಕಲ್ಲಿ, ನಮ್ಮ ಡಿಸ್ಟಿಕಲ್ಲಿ ಟ್ರೈನಿಂಗೇ ಇರಲಿಲ್ಲ. ಆದರೂ ನನಗೆ ತಾಲೂಕು ತೋಟಗಾರಿಕೆ ಇಲಾಖೆಯವರು ಬಾಕ್ಸ್ ಕೊಡ್ತೀವಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀವಿ, ಬಾಕ್ಸ್ ತೊಗೊಳ್ಳೋದ್ರೆ ಬಂದು ತಗೊಳ್ಳಿ, ಜೇನು ಕೃಷಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಲ್ಲ ಅಂದರು. ನಾನು ಅಮೌಂಟ್ ಎಲ್ಲ ಅರೇಂಜ್ ಮಾಡಿಕೊಂಡು ಇನ್ನೇನು ಬಾಕ್ಸ್ ತರೋಣ, ಒಂದು 2-3 ಬಾಕ್ಸ್ ತರೋಣ ಅಂತ ಹೋಗಿದ್ರೆ ಅಲ್ಲಿ ಬಾಕ್ಸೇ ಇರಲಿಲ್ಲ. ಅಲ್ಲಿ ಹೋಗಿ ನೋಡೋತ್ತಿಗೆ ಇನ್ನು ಮುಂದಿನ ವರ್ಷ ಆಯಿತು ಬಾಕ್ಸು. ಈ ವರ್ಷಕ್ಕೆ 40 ಬಾಕ್ಸ್ ಕೊಟ್ಟಿತ್ತು, ಅದೆಲ್ಲ ಖಾಲಿ ಆಯಿತು. ನೀವು ಒಂದು ಸ್ವಲ್ಪ ಬೇಗ ಬರಬೇಕಿತ್ತು ಅಂದರು. ನಂಗೆ ಭಾರಿ ಬೇಜಾರಾಯಿತು. ಇನ್ನೆಂತ ಮಾಡೋದು, ಮುಂದಿನ ವರ್ಷ ತನಕ ಕಾಯಬೇಕು ಅಂತ ಅಂದ್ಕೊಂಡಿದ್ದೆ. ಅದಾಗಿ ಸ್ವಲ್ಪ ದಿನ ಆಗಿತ್ತು. ಈ ಜೇನುನೊಣಗಳಿಗೆ ಅಯ್ಯೋ, ನನ್ನ ಬೇಜಾರು ನೋಡಿ ಅವುಗಳಿಗೆ ಬೇಜಾರಾಯ್ತೇನೋ. ಅವುಗಳು ಸೀದಾ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾವೆ. ನೋಡಿ ತೋರಿಸ್ತೀನಿ, ಇಲ್ಲಿದ್ದಾವೆ. ಸೊ ಇಲ್ಲಿ ಅವಾಗೊಂದು 3-4 ಕಣಜದ ಹುಳು ಇತ್ತು, ಎಲ್ಲ ಹೊಡೆದು ಸಾಯಿಸಿದ್ವಿ. ಸೊ ಅವುಗಳು ಈ ಜೇನುನೊಣಗಳೆಲ್ಲ ಸಾಯಿಸಿಬಿಡ್ತವೆ ಜೇನುನೊಣಗಳನ್ನ. ಸೊ ಅವುಗಳನ್ನ ಜಾಗ್ರತೆ ಮಾಡಬೇಕು. ಇಲ್ಲಿ ಅಂದರೆ ಅದು ಸ್ವೀಟಿಗಂತ ಬಂದಿತ್ತು ಅನಿಸುತ್ತೆ ಕಣಜದ ಹುಳು. ಸೊ ಜೇನುನೊಣ ಒಳಗಡೆ ತುಂಬ ಜೇನುನೊಣಗಳು ಸತ್ತೋಗಿದ್ದಾವೆ. ನಮ್ಮ ಚಿಕ್ಕಪ್ಪ ಹೇಳ್ತಿದ್ರು ತುಂಬ ದೊಡ್ಡದಿದೆ, ತುಂಬ ನೊಣ ಇದ್ದಾವೆ ಅಂತ ಇದ್ದರು. ಬನ್ನಿ ತೋರಿಸ್ತೀನಿ ನಿಮಗೆ. ಅಲ್ಲಿದೆ ಅದ್ರ ಗೂಡಲ್ಲೂ, ಅದೊಂದು ಒಂದು ಸಿಮೆಂಟ್ ಪೈಪಲ್ಲಿ ಅದು ಸೇರ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಇದು ಜೇನುನೊಣಗಳು ಸೇರ್ಕೊಂಡು ಎಷ್ಟು ಟೈಮ್ ಆಯ್ತು ಅಂತ ಗೊತ್ತಿಲ್ಲ. ಆದರೆ ನಮ್ಮ ಚಿಕ್ಕಪ್ಪ ಹೇಳಿದರು, ನೋಡಲ್ಲಿ ನೊಣಗಳು ಹಾರ್ತಾ ಇದೆ ಅಂತ. ಬಂದು ನೋಡೋತ್ತಿಗೆ ಇದರಲ್ಲಿ ಅಂದರೆ ತುಂಬ ನೊಣಗಳಿದ್ದಾವೆ. ಇದನ್ನು ಯಾವ ಥರ ಇದು ಮಾಡೋದಂತಲೇ ಗೊತ್ತಿಲ್ಲ. ಜೇನು ಆಗಿದೆಯಾ ಇಲ್ವೋ, ತುಂಬ ಟೈಮ್ ಆಯ್ತಾ ಬಂದು, ಏನೂ ಗೊತ್ತಾಗ್ತಾ ಇಲ್ಲ. ಸೊ ಪಾಪ ಅವುಗಳು ಅಂದರೆ ಅದು ಸ್ವಲ್ಪ ಕ್ರಾಸ್ ಆಗಿಯೇ ಇದೆ ಪೈಪ್, ಆದರೂ ಸಹ ಮಳೆ ನೀರು ಬೀಳುತ್ತಲ್ಲ, ಸೊ ಅವುಗಳು ಚಂಡಿ ಮುದ್ದೆ ಆದಂಗೆ ಕಾಣಿಸ್ತಾ ಇತ್ತು. ಎಂತಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೆ ಎಷ್ಟು ಇದಾಗ್ತಾಯಿತ್ತು ಅಂದರೆ, ಅವತ್ತು ರಾತ್ರಿಯೇ ಅಂದರೆ ನನ್ನ ರಾತ್ರಿಯೇ ನಾನು ಅದನ್ನು ಮಾಡಬೇಕು, ಅದಕ್ಕೆ ಏನಾದ್ರು ಪೈಪ್ ಏನಾದ್ರು ಅಂದರೆ ಏನಾದ್ರು ಬಕೆಟ್ ಎಲ್ಲ ಕೂರಿಸ್ಬೇಕಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ಅದನ್ನ ಇವತ್ತು ಈಗ ನೋಡಿ ನಮ್ಮ ಚಿಕ್ಕಪ್ಪನ ಹತ್ರ ನನಗೆ ಕೂರಿಸ್ತಾ ಇದ್ದೀನಿ ಬಕೆಟ್. ಅದಕ್ಕೊಂದು 2 ಹೋಲ್ ಮಾಡಿದ್ದೀನಿ, ಅಂದರೆ ಜೇನುನೊಣಗಳು ಹೊರಗೆ ಒಳಗೆ ಹೋಗಲಿಕ್ಕೆ ಹೋಲ್ ಮಾಡಿದ್ದೀನಿ. ಸೊ ಈಗ ಅವುಗಳಿಗೊಂದು ಸ್ವಲ್ಪ ಬೆಚ್ಚಗೆ ಅಂತಲೂ ಅನಿಸುತ್ತೆ, ಜೊತೆಗೆ ಅದೊಂದು ಇದು ಕೂಡ ಆಗುತ್ತೆ ಅವರಿಗೆ, ಅಂದರೆ ಅವ್ರಿಗೆ ಮಳೆ ನೀರು ಬೀಳ್ದಾಗೆ ಸ್ವಲ್ಪ ಜಾಗ್ರತೆಯೂ ಆಗುತ್ತೆ ಅಂತ. ಇನ್ನು ಅದನ್ನ ನೋಡೋಣ. ನನಗಂದರೆ ಅದು ಆಗಸ್ಟಲ್ಲಿ ಆ್ಯಕ್ಚುಲಿ ಅದರದ್ದು ಪಾಲ್ ಮಾಡೋದು ಅಂತಾರೆ. ಸೊ ನನಗೆ ಒಂದು ಬಾಕ್ಸ್ ಬೇಕು, ನನ್ನ ಹತ್ರ ಬಾಕ್ಸ್ ಇಲ್ಲ. ಸೊ ಇದರಲ್ಲಿ ಈಗ ಇರೋ ನೊಣಗಳನ್ನ ಯಾವ ಥರ ಪಾಲ್ ಮಾಡೋದು ಅಂತಲೂ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಐಡಿಯಾ, ಹೇಗೆ ಮಾಡೋದು ಏನು ಅಂತ. ಮತ್ತು ಈ ಮಳೆಗಾಲದಲ್ಲಿ ಅವುಗಳಿಗೆ ಫುಡ್ ತೊಗೊಂಡೋಗೋಕ್ಕೆ ತರಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಶುಗರ್ ಸಿರಪ್ ಇಡಬೇಕು ಲೆಕ್ಕದಲ್ಲಿ. ಆದರೆ ಇಲ್ಲಿ ಈ ಥರ ಇದ್ದರೆ ಯಾವ ಥರ ಶುಗರ್ ಸಿರಪ್ ಇಡೋದು, ಹೇಗೆ ಅವುಗಳಿಗೆ ಫುಡ್ಡಿಂದ ಅರೇಂಜ್ಮೆಂಟ್ ಮಾಡೋದು ಅಂತಲೂ ಗೊತ್ತಾಗ್ತಾಯಿಲ್ಲ. ಅವುಗಳಿಗೆ ಹೊರಗಡೆ ಓಡಾಡ್ತಾ ಇದ್ದಾವೆ, ಅಂದರೆ ಏನಾದರೂ ಹೊಟ್ಟೆಗೆ ಅಂದರೆ ಅವುಗಳಿಗೆ ತರ್ತವೆ ಅಂತ ಅಂದ್ಕೊಳ್ತೀನಿ ನಾನು, ಸರಿಯಾಗಿ ಗೊತ್ತಿಲ್ಲ. ಅದನ್ನು ಯಾವ ಥರ ನನಗೆ ಭಾರಿ ಆಸೆ ಅದನ್ನೀಗ ಪಾಲ್ ಮಾಡಿ. ಇಷ್ಟು ನೊಣಗಳಿದ್ದಾವಲ್ಲ, ಅವುಗಳನ್ನ ಜೇನುಪೆಟ್ಟಿಗೆ ತಂದು ಪಾಲ್ ಮಾಡಿ ಜೇನುಗೂಡನ್ನು ಅಭಿವೃದ್ಧಿಪಡಿಸ್ಬೇಕಂತ ಇದ್ದಾನೆ. ಜೇನುನೊಣ ಸಾಕ್ಬೇಕಂತ ಒಂದು ಭಾರಿ ಆಸೆ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಇದು ಆ್ಯಕ್ಚುಲಿ ನನಗೆ ತುಂಬ ಖುಷಿ ವಿಷಯ, ಅಂದರೆ ಜೇನುನೊಣ ಸಾಕುವಂಥದ್ದು ನಾನು ತುಂಬ ಟೈಮಿಂದ ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ಇದೊಂದು ನೊಣಗಳಿತ್ತಲ್ಲ, ಅದ್ರ ಬಗ್ಗೆ ನಂಗೆ ನಿಮ್ಮ ಹತ್ರ ಹೇಳ್ಕೊಬೇಕಂತ ಒಂದು ಆಸೆ ಆಯಿತು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ. ಮತ್ತು ನನಗೇನು ಅಂಥ ನಾಲೆಡ್ಜ್ ಏನು ಇಲ್ಲ ಜೇನುನೊಣಗಳ ಬಗ್ಗೆ ಆಗಲಿ, ಅದನ್ನು ಸಾಕೋ ರೀತಿ ಬಗ್ಗೆ ಆಗಲಿ. ಆದರೆ ಕಲಿಬೇಕು ಅಂತ ಒಂದು ಆಸೆ ಇದೆ, ಕಲಿಬೇಕು, ಕಲಿತು ಅದನ್ನು ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂತ ಒಂದು ಆಸೆ ಇದೆ. ಅದಕ್ಕೋಸ್ಕರನೇ ನನಗೆ ಇದ್ರ ಬಗ್ಗೆ ಹೇಳ್ಕೋಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದೆ.